ಅಯ್ಯೋ, ಟೈಮ್ ಬೇರೆ 9:30 ಆಯಿತು. ಇನ್ನು ಅರ್ಧ ಗಂಟೆಯಲ್ಲಿ ಗಂಡಿನ ಕಡೆಯವರು ಬಂದುಬಿಡ್ತಾರೆ. ನಮ್ಮ ಗೌರಿ ನೋಡಿದ್ರೆ ಮದರಂಗಿನ ಕರ್ಕೊಂಬರ್ತೀನಿ ಅಂತ ಹೋದ್ಲು. ಇನ್ನೂ ಇಬ್ಬರು ಬರಲೇ ಇಲ್ವಲ್ಲ. ಆದರೂ ಮದರಂಗಿ ಎಲ್ಲಾದರೂ ಹೋಗೋಕ್ಕೆ ಮುಂಚೆ ಒಂದು ಮಾತು ಹೇಳಿ ಹೋಗಿದ್ರೆ ಇಷ್ಟು ಟೆನ್ಷನ್ನೇ ಇರ್ತಿರ್ಲಿಲ್ಲ. ಸುಮ್ಮನೆ ಟೆನ್ಷನ್ ಕೊಡ್ತಿದ್ದಾಳೆ ಇವಾಗ. ಓ, ಬರ್ತಾ ಇದ್ದಾರೆ ಇಬ್ಬರು. ಮದರಂಗಿ ಎಲ್ಲೋಗಿದ್ದಮ್ಮ? ಬೆಳಗ್ಗೆ ಬೆಳಗ್ಗೆ ಯಾರಿಗೂ ಹೇಳ್ದಂಗೆ ನಮಗೆ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ಇಲ್ಲಿ. ಅಯ್ಯೋ ಅತ್ತೆ, ನೀವು ಹೆದ್ರುಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ. ಮದರಂಗಿ ಜಾಗಿಂಗ್ ಹೋಗಿಲ್ಲಂತೆ. ಯಾಕೋ ತಪ್ಪಾಗಿದ್ದೀನಿ ಅಂತ ಅನಿಸಿ ಜಾಗಿಂಗ್ ಮಾಡ್ತಾ ಇದ್ಲು. ನಾನು ಹೋಗಿ ಕರ್ಕೊಂಬಂದೆ ಅತ್ತೆ. ಹಾಂ, ಏನು ಜಾಗಿಂಗಾ? ಯಾಕೆ ಮದರಂಗಿ, ಏನಾಯಿತು? ಅಮ್ಮ, ಅದು ನಾನು ದಪ್ಪಾಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಸ್ವಲ್ಪ ದಿನದಿಂದ. ಅದಕ್ಕೆ ಸ್ವಲ್ಪ ಸಣ್ಣ ಆಗೋಣ ಅಂತ ಜಾಗಿಂಗ್ ಹೋಗಿದ್ದೆ ಅಮ್ಮ. ಅಷ್ಟರಲ್ಲಿ ಅತ್ತೆ ಬಂದರು, ಅದಕ್ಕೆ ಬಂದ್ವಿ ಅಮ್ಮ ಇಬ್ಬರು. ಅಕ್ಕ ಬೆಂಗಳೂರು ಕಡೆ ಆಯ್ತಿರು ಜಾಗಿಂಗ್ಗೆ. ನಮ್ಮ ಅತ್ತೆಗೆ ಹೇಳಿದ್ರೆ ಸರಿಯಾಗಿ ಹೋಗಿತ್ತಾರೆ ಹೇಳಿ. ಅಯ್ಯೋ ಮದರಂಗಿ, ಯಾರಮ್ಮ ಹೇಳಿದ್ದು ನೀನು ದಪ್ಪ ಆಗಿದೆಯಾ ಅಂತ? ನೀನು ಯಾಕೆ ಹಂಗೆಲ್ಲ ಅನ್ಕೋತೀಯ? ನೀನು ಕರೆಕ್ಟಾಗಿ ಇದೆಯಾ. ಬಾ, ಇವಾಗ ಟೈಮ್ ಆಗಿದೆ. ಇನ್ನು ಅರ್ಧ ಗಂಟೆಯಲ್ಲಿ ಗಂಡಿನ ಕಡೆಯವ್ರು ಬಂದುಬಿಡ್ತಾರೆ. ಬಾ, ಬೇಗ ಬೇಗ ರೆಡಿಯಾಗು. ಅಯ್ಯೋ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ನಾನು ಮದರಂಗಿನ ಪಟ್ಟ ಅಂತ ಅರ್ಧ ಗಂಟೆಗೆ ರೆಡಿ ಮಾಡಿಬಿಡ್ತೀನಿ. ಇವ್ರ ಕತೆ ಏನು ಇಷ್ಟನೋ. ನನ್ನ ಮದುವೆ ಆದರೆ ತುದಿ ಬರಲ್ಲೇ ನಿಂತವ್ರೆ ನನ್ನನ್ನು ಕಳ್ಸೋಕ್ಕೆ. ಏನಮ್ಮ ಮದರಂಗಿ, ಏನಾದರೂ ಹೇಳಿದ? ಅಯ್ಯೋ ಇಲ್ಲ ಅಮ್ಮ, ಏನಿಲ್ಲ. ಬೇಗ ಬೇಗ ರೆಡಿ ಆಗ್ತೀನಿ ಬಿಡಿ. ಹ್ಞೂ, ಬನ್ನಿ ಬನ್ನಿ ಇಬ್ರು ಬೇಗ ರೆಡಿಯಾಗಿ ಬನ್ನಿ. ಸರಿ ನಡೀರಿ ಅತ್ತೆ, ಹೋಗೋಣ ಒಳಗೆ. ಛೇ, ಈ ಅದಕ್ಕೆ ಇವತ್ತು ಬಂದಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗಿಬಿಡ್ತಿದ್ದೆ. ಹೆಲೋ ಮಹಾರಾಣಿ ಮದರಂಗಿಯವರೇ, ತಾವೇನು ವಿಶ್ರಾಂತಿ ಪಡೆಯುತ್ತಿದ್ದೀರಿ? ಜಾಗಿಂಗ್ ಮುಗಿಸ್ಕೊಂಬಂದು. ಅದಕ್ಕೆ ನೀವು ಹೇಳ್ದಂಗೆ ಮನೆಗೆ ಬಂದಿದ್ದೀನಿ, ರೆಡಿನೂ ಆಗ್ತೀನಿ. ನನಗೆ ಸುಮ್ಮನೆ ಇವಾಗ ತಲೆ ತಿನ್ನಬೇಡಿ. ಅದೇಗೆ ಸುಮ್ಮನೆ ಇರೋಕ್ಕಾಗುತ್ತೆ ಮಹಾರಾಣಿಯವರೇ? ನಿಮ್ಮನ್ನು ನೋಡಲು ಪಕ್ಕದೂರಿನ ಮಹಾರಾಜ ಬರುತ್ತಿದ್ದಾನೆ. ನಿಮ್ಮ ಈ ಮುಸುಡಿಯನ್ನು ನೋಡಿದರೆ ಅವನು ಎದುರ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅವಾಗ? ನಾನು ನಿಮ್ಮನ್ನು ರೆಡಿ ಮಾಡಬೇಕಲ್ಲ ಇವಾಗ. ಏನು, ನೀವು ನನ್ನ ರೆಡಿ ಮಾಡ್ತೀರಾ? ಅಟ್ಲೀಸ್ಟ್ ನಿಮಗೆ ಮೇಕಪ್ ಅಂದರೆ ಏನು ಅಂತ ಗೊತ್ತಾ? ಅಯ್ಯೋ, ಮೇಕಪ್ ತಾನೇ, ಅದೇನು ಮಹಾ ದೊಡ್ಡ ವಿಷಯನಾ? ಎಲ್ಲ ನಾವು ಮಾಡಿ ಬಿಟ್ಟಿರೋ ಮೇಕಪ್ ಅದು. ಓಹೋ, ನೀವು ಮಾಡಿ ಬಿಟ್ಟಿರೋ ಮೇಕಪ್ಪ? ಹೇಳಿ, ಅದೇಗೆ ಮಾಡ್ತೀರಾ ನನಗೆ ಮೇಕಪ್ನ ಇವಾಗ? ಅಷ್ಟೇ ತಾನೇ, ಮೊದಲು ಒಂದು ಫೇರ್ ಆ್ಯಂಡ್ ಲವ್ಲಿ ತಗೋತೀನಿ. ಮಖ ತುಂಬ ಹಚ್ಬಿಟ್ಟು ಉಜ್ಜಿಬಿಟ್ಟು ಪೌಡ್ರ್ ಹಾಕ್ಬಿಟ್ರೆ ಮುಗೀತು ಮೇಕಪ್ಪು. ಏನು, ಫೇರ್ ಆ್ಯಂಡ್ ಲವ್ಲಿ ಪೌಡ್ರ್ ಹಾಕಿದ್ರೆ ಮೇಕಪ್ ಮುಗ್ದೋಯ್ತಾ? ಅದಕ್ಕೆ ನನಗೆ ಸುಮ್ಮನೆ ನೀವು ತಲೆ ಕೆಡಿಸ್ಬಿಡಿ ಇವಾಗ. ನಿಮಗೆ ಒಂದು ಫೌಂಡೇಶನ್ ಗೊತ್ತಿಲ್ಲ, ಐ ಲ್ಯಾಶಸ್ ಗೊತ್ತಿಲ್ಲ, ಕಾಂಪ್ಯಾಕ್ಟ್ ಪೌಡರ್ ಗೊತ್ತಿಲ್ಲ. ಯಾವುದೋ ಒಂದು ಫೇರ್ ಆ್ಯಂಡ್ ಲವ್ಲಿ ಮೆತ್ತಿಬಿಟ್ಟು ನನಗೆ ಮೇಕಪ್ ಮಾಡ್ತೀರಾ ನೀವು? ಸುಮ್ಮನೆ ಆಚೆ ಹೋಗ್ಬಿಡಿ ಇವಾಗ, ನಾನು ರೆಡಿಯಾಗಿ ಬರ್ತೀನಿ. ಓ, ಏನು ನಾನು ಕಾಣದೇ ಇರೋ ಮೇಕಪ್ ಮಾಡ್ಕೊತಾಳೆ ಹೇಳು. ನೀನು ಮೇಕಪ್ ಆರ ಮಾಡ್ಕೋ, ಏನಾದರೂ ಮಾಡ್ಕೋ. ಇನ್ನು 1/4 ಗಂಟೆಲಿ ಆಚೆಗಡೆ ಬಂದರೆ ಸರಿ. ನೋಡಿ, ನನಗೆ ಮಾಡ್ಕೊಂಬರೋದು ಗೊತ್ತಿದೆ. ನೀವು 1/4 ಗಂಟೆ ಅರ್ಧ ಗಂಟೆ ಅಂತೆಲ್ಲ ಟೈಮಿಂಗ್ಸ್ ಎಲ್ಲ ಕೊಡೋಕೆ ಬರಬೇಡಿ ನನಗೆ. ನೀವು ಹೋಗಿ ಇಲ್ಲಿಂದ ಫಸ್ಟು. ಓ ಹೌದಾ ಮಹಾರಾಣಿಯವರೇ, ಸರಿ ನಾನು ಇವಾಗ ಹೋಗಿ ಬರುತ್ತೇನೆ. ಅಷ್ಟರಲ್ಲಿ ರೆಡಿ ಆಗಿರಿ, ಓಕೆನಾ? ಮೊದಲು ತೊಲಗಿ ಇಲ್ಲಿಂದ. ಹುರ್ಕೊಬಿಟ್ಟ, ಹುರ್ಕ. ಓಕೆ, ಸಮಾಧಾನ. ನಾಳೆಗೆ ಹೋಗ್ಬಿಟ್ಟು ಆಮೇಲೆ ಗಂಡಿನ ಕಡೆ ಇರೋ ತರಲಿನ ನೋಡೋಕ್ಕೆ ರೆಡಿಯಾಗು. ಛೇ, ನಮ್ಮ ಅತ್ತಿಗೆ ಇದು ಯಾಕೋ ಜಾಸ್ತಿ ಆಯಿತು. ಸಿಕ್ಕಿದ ಕಡೆ ಎಲ್ಲ ನನ್ನ ಕಾಲು ಹಿಡಿತವ್ರೆ. ಇನ್ನು ಆ ಗಂಡಿನ ಕಡೆಯವ್ರು ಬಂದಮೇಲೆ ಅವ್ರ ಮುಂದೆ ಅದೇನೇನು ನಾಟಕಗಳು ಆಡ್ತಾರೋ ಏನೋ. ಲಕ್ಷ್ಮಿ ರೀ, ಹೇಳ್ರಿ. ಲಕ್ಷ್ಮಿ, ಗಂಡಿನ ಕಡೆಯವರು ಹೊರಟಿದಾರಂತೆ. ಇನ್ನು 15 ನಿಮಿಷದಲ್ಲಿ ಬಂದ್ಬಿಡ್ತಾರೆ ಮನೆಗೆ. ರೆಡಿ ಆದ್ಲ ಮದರಂಗಿ? ಹ್ಞೂ ಕಣ್ರಿ, ರೆಡಿ ಆಗ್ತಾ ಇದ್ದಾಳೆ. ರೆಡಿ ಆಗ್ಬಿಡ್ತಾಳೆ ಇನ್ನೇನು. ಸರಿ ಲಕ್ಷ್ಮಿ, ಏನೋ ಗೌಡ್ರೆ ಕೇಳಿ ಬರ್ತಿರೋದ್ರಿಂದ ಈ ಸಂಬಂಧ ಒಪ್ಪಿಗೆ ಆಗಿಬಿಟ್ರೆ ಅವ್ರಿಗೆ ನಮಗೂ ಒಂಥರ ಸಮಾಧಾನ ಆಗುತ್ತೆ. ಒಳ್ಳೆ ಜನ, ಒಳ್ಳೆ ಮನೆತನ. ಹೌದು ಕಣ್ರಿ, ಏನಾಗಲ್ಲ, ಒಪ್ಕೋತಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಷ್ಟಾದರೆ ಸಾಕು ಕಣೆ ಲಕ್ಷ್ಮಿ. ಹೋಗು, ಮದರಂಗಿ ರೆಡಿಯಾಗಿದ್ದರೆ ಹೋಗಿ ನೋಡೋಗು. ನಾನು ಇಲ್ಲೇ ಇರ್ತೀನಿ, ಅವ್ರು ಬಂದರೆ ಕರಿತೀನಿ. ಹ್ಞೂ ಸರಿ ಕಣ್ರಿ, ಹಾಗೆ ಮಾಡಿ. ಓ, ಕಾರ್ ಬಂತು ಅನ್ಸುತ್ತೆ.
ಹೇ ಲಕ್ಷ್ಮಿ ಲಕ್ಷ್ಮಿ ಬಂದರು ಕಣೆ ಗಂಡಿನ ಕಡೆಯವರು. ಊರಿಗೆ ಬಂದ್ರಾ? ಬರಲಿ ಬರಲಿ. ರೆಡಿಯಾಗಿದ್ದಾಳ ಲಕ್ಷ್ಮಿ ಮದರಂಗಿ? ಊರಿ ರೆಡಿ ಆಗಿದ್ದಾಳೆ ಅವಳು. ಓ ಗೌಡ್ರೆ ನಮಸ್ಕಾರ, ಬರ್ರಿ ಬರ್ರಿ ಬರಬೇಕು. ಓ ಏನಪ್ಪ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀರಮ್ಮ? ಹ್ಞೂ ಗೌಡ್ರೆ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀವೆಲ್ಲ ಆರಾಮ? ಹ್ಞೂ ಕಣಮ್ಮ, ನಾವು ಎಲ್ಲ ಆರಾಮೇ. ಬನ್ನಿ ಬನ್ನಿ ಗೌಡ್ರೆ, ಕುತ್ಕೊ ಬನ್ನಿ, ಒಳಗೆ ಬನ್ನಿ. ಅಮ್ಮವ್ರೆ ನಮಸ್ಕಾರ, ಬನ್ನಿ. ಹಾಂ ನಮಸ್ಕಾರ ನಮಸ್ಕಾರ. ನೋಡಿ ಇವನೇ ನನ್ನ ಮಗ. ಓ ಹೌದಾ, ನಮಸ್ಕಾರ ಕಣಪ್ಪ. ನಮಸ್ಕಾರ ಅಂಕಲ್. ಅಯ್ಯೋ ಎಲ್ಲರೂ ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ ಬನ್ನಿ ಒಳಗೆ ಹೋಗೋಣ. ಅಯ್ಯೋ ಇಲ್ಲೇ ಹೊರಗಡೆನೆ ತಣ್ಣಗೆ ಗಾಳಿ ಬೀಸ್ತಾ ಇದೆ, ಚೆನ್ನಾಗಿದೆ ವೆದರು. ಇಲ್ಲೇ ಕುತ್ಕೊಳ್ಳೋಣ ಬಿಡಿ, ಏನಾಗಲ್ಲ. ಅಯ್ಯೋ ಪರವಾಗಿಲ್ಲ ಅಕ್ಕೋರೆ, ಬನ್ನಿ ಒಳಗಡೆನೆ ಹೋಗೋಣ. ಅಯ್ಯೋ ಅಂಕಲ್ ಪರವಾಗಿಲ್ಲ, ಇಲ್ಲೇನೆ ವೆದರ್ ತುಂಬ ಚೆನ್ನಾಗಿದೆ, ತಣ್ಣಗೆ ಆಗ್ತಿದೆ, ನಾವಿಲ್ಲೇ ಕುತ್ಕೋತೀವಿ ಬಿಡಿ, ಪರವಾಗಿಲ್ಲ. ಸರಿ ಕಣಪ್ಪ, ಬನ್ನಿ ಕುತ್ಕೊಳ್ಳಿ. ಅಮ್ಮವ್ರೆ ಕುಡಿಯೋಕ್ಕೆ ಜ್ಯೂಸಾ ಕಾಫಿನಾ? ಅಯ್ಯೋ ಅದೆಲ್ಲ ಏನು ಬೇಡ, ನಾವು ಬರಬೇಕಾದ್ರೆ ಎಲ್ಲ ಇವಾಗ ಜ್ಯೂಸು ಟಿಫನ್ನು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಿಮ್ಮ ಹುಡುಗಿನ ಕರೆದು ಬಿಡಿ ಸಾಕು, ನಾವು ನೋಡಿಕೊಂಡು ಮಾತಾಡ್ಕೊಂಡು ಹೋಗ್ತೀವಿ. ಹೌದಮ್ಮ, ನಿಮ್ಮ ಹುಡುಗಿನ ಕರೆಸಿ. ನಮ್ಮದು ಟಿಫನ್ ಕಾಫಿ ಎಲ್ಲ ಮುಗಿಸ್ಕೊಂಡೇ ಬಂದ್ವಿ ಜಸ್ಟು. ನಿಮ್ಮ ಹುಡುಗಿನ ಕರೆಸಿ ಸಾಕು. ಸರಿ ಗೌಡ್ರೆ. ಲಕ್ಷ್ಮಿ ಕರೆದ್ಬಿಡು, ಮದ್ರಂಗಿ ರೆಡಿಯಾಗಿದ್ರೆ ಗೌರಿನ ಕರ್ಕೊಂಬರಕ್ಕೆ ಹೇಳು. ಸರಿ ರೀ. ಗೌರಿ ಗೌರಿ ಮದರಂಗಿನ ಕರ್ಕೊಂಬರಮ್ಮ. ನಡಿಯೇ ನಡಿ ನಡಿ, ನಿಮ್ಮ ಬಾವಿ ಪತಿರಾಯ ಮಹಾರಾಜರು ಕಾಯುತ್ತಿದ್ದಾರೆ ನಿನಗೋಸ್ಕರ, ನಡಿ. ಅದಕ್ಕೆ ನನಗೆ ಇವಾಗಲೂ ನೀವು ಸಿಟ್ಟು ಬರೆಸ್ಬೇಡಿ, ಸುಮ್ಮನೆ ಬಾಯಿ ಮುಚ್ಕೊಂಡಿರಿ. ಬರಮ್ಮ ಬರಮ್ಮ, ಬನ್ನಿ ಬನ್ನಿ. ಗೌಡ್ರೆ ಇವಳೆ ನನ್ನ ಮಗಳು ಮದರಂಗಿ ಅಂತ. ಓ ಹೌದಾ, ಏನಮ್ಮ ಏನು ಮಾಡ್ಕೊಂಡಿದ್ದೀಯಾ ನೀನು? ಇಷ್ಟು ದಿನ ಓದ್ಕೊಂಡಿದ್ದೆ, ಇನ್ನು ಮೇಲೆ ಕೆಲಸ ಹುಡುಕ್ಬೇಕು ಅಂದ್ಕೊಂಡಿದ್ದೀನಿ. ಮಹಾರಾಣಿಯವರೇ ಅದನ್ನೇ ಸ್ವಲ್ಪ ನಿಧಾನ ಕೇಳಿ. ಓ ಹೌದಾ, ಏನು ಓದ್ಕೊಂಡಿದ್ಯಾ? ನಾನು BE ಇನ್ ಕಂಪ್ಯೂಟರ್ ಸೈನ್ಸ್. ಓ ಹೌದಾ, ವೆರಿ ಗುಡ್. ನಾನು ಅಷ್ಟೇ, BE ಇನ್ ಎಲೆಕ್ಟ್ರಾನಿಕ್ಸ್. ನಿನ್ನ ಯಾವ ಕೇಳಿದ್ದು? ಏನಮ್ಮ ನೀನು ಕೆಲ್ಸಕ್ಕೆ ಹೋಗಲೇಬೇಕು ಅಂದ್ಕೊಂಡಿದ್ದೀಯಾ ಮದುವೆ ಆದಮೇಲೆ? ಹೌದು, ನಾನು ಓದಿರೋದೇ ಕೆಲ್ಸಕ್ಕೆ ಹೋಗೋಕ್ಕೆ. ಅಯ್ಯೋ ಹಂಗೇನಿಲ್ಲ ಅಮ್ಮೋರೆ, ಅವಳು ಮದುವೆ ಆಗಿಲ್ಲ ಅಂದರೆ ಸ್ವಲ್ಪ ದಿನ ಕೆಲಸ ಮಾಡೋಣ ಅಂದ್ಕೊಂಡಿದ್ಲು. ಇವಾಗ ಸಂಬಂಧ ಯಾವುದಾದ್ರೂ ಕೂಡಿ ಬಂದರೆ ಮದುವೆ ಮಾಡ್ತೀವಿ. ನೋಡಪ್ಪ, ನನ್ನ ಮಗನಿಗೆ ಏನು ಕಮ್ಮಿ ಇಲ್ಲ. ಊರಲ್ಲೂ ಚೆನ್ನಾಗಿ ಆಸ್ತಿ ಇದೆ, ಬೆಂಗಳೂರಲ್ಲೂ ಮನೆ ಇದೆ, ಕೆಲಸ ಇದೆ. ನಿಮ್ಮ ಮಗಳು ನಮ್ಮ ಮನೆಯಲ್ಲಿ ರಾಣಿ ಥರ ಇದ್ದರೆ ಅಷ್ಟೇ ಸಾಕು. ಅಯ್ಯೋ ಗೌಡ್ರೆ, ನಿಮ್ಮಂಥವ್ರು ನಮ್ಮನೇಲಿ ಹೆಣ್ಣು ಕೇಳೋಕೆ ಬಂದಿರೋದೇ ಪುಣ್ಯ. ನಮ್ದೇನೂ ಅಬ್ಜೆಕ್ಷನ್ ಇಲ್ಲ. ಅಯ್ಯೋ ಹಾಗೆಲ್ಲ ಯಾಕೆ ಅಂದ್ಕೊಳ್ತೀರಾ, ಎಲ್ಲರೂ ಒಂದೇ. ನಿಮ್ಮ ಹುಡುಗಿನ ಒಂದ್ಸರಿ ಕೇಳಿ ನೋಡಿ, ನಮ್ಮ ಮಗ ಓಕೆನಾ ಅವಳಿಗೆ ಅಂತ. ಅಯ್ಯೋ ಅವಳದೇನಿಲ್ಲ, ಅವಳಿಗೂ ಓಕೆನೆ. ನೀವು ಬರಕ್ಕೆ ಮುಂಚೆಯಿಂದನೂ ಕೇಳ್ತಾ ಇದ್ಲು ಎಷ್ಟೊತ್ತಾಗುತ್ತೆ ಎಷ್ಟೊತ್ತಾಗುತ್ತೆ ಅಂತ. ನಮ್ಮ ಹುಡುಗಿಗೆ ತುಂಬ ಒಪ್ಪಿಗೆ ಇದೆ ಈ ಸಂಬಂಧ. ಹಂಗಿದ್ರೆ ಓಕೆ, ನಮ್ಮ ಹುಡುಗನಿಗೂ ಇಷ್ಟ ಆಗಿದ್ದಾಳೆ ನಿಮ್ಮ ಹುಡುಗಿ. ಅದಕ್ಕೆ ನಾನು ಹುಡುಗನ ಜೊತೆ ಮಾತಾಡಬೇಕು, ಹೇಳಿ. ಏನಮ್ಮ, ಏನು ನಿಮ್ಮ ಅತ್ತಿಗೆ ಹತ್ರ ಕೇಳ್ತಾ ಇದೆಯಾ? ಏನು ಹೇಳು, ಜೋರಾಗಿನೇ, ಪರವಾಗಿಲ್ಲ. ಅಯ್ಯೋ ಏನಿಲ್ಲ ಗೌಡ್ರೆ, ನಮ್ಮ ಹುಡುಗಿಗೂ ನಿಮ್ಮ ಹುಡುಗ ತುಂಬ ಇಷ್ಟ ಆಗ್ಬಿಟ್ಟಿದ್ದಾನಂತೆ. ಯಾವಾಗ ಮದುವೆ ಮಾಡ್ತಾರೆ ಕೇಳಿ ಅಂತ ಹೇಳ್ತಿದ್ದಾಳೆ. ಒತ್ಕಿ ಮುಚ್ಕೊಂಡು ನಿಂತ್ಕೊಳ್ಳಿ ಸಾಕು, ಹುಡುಗನ ಜೊತೆ ಮಾತಾಡೋದು ಬಿಡೋ ಸೀನೆಲ್ಲ ಇಲ್ಲವೇ ಇಲ್ಲ. ಹೇಳಿದ್ದೀನಿ ತಾನೇ ಮೊದಲೇ. ಛೇ ಸರಿ ಆಗಿದ್ರೆ ನಮಗೂ ಎಲ್ಲ ಓಕೆನೆ. ನಾವು ನಿಮಗೆ ಫೋನ್ ಮಾಡಿ ತಿಳಿಸ್ತೀವಿ, ಒಳ್ಳೆ ಡೇಟ್ ಯಾವುದಿದೆ ಅಂತ ನೋಡಿಬಿಟ್ಟು ಎಂಗೇಜ್ಮೆಂಟ್ ಮಾಡಿಬಿಡೋಣ. ಆಮೇಲೆ ಹತ್ರದಲ್ಲೇ ಮದುವೆನೂ ಇಟ್ಕೊಂಡ್ಬಿಡೋಣ. ಸರಿ ಗೌಡ್ರೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ಏನಪ್ಪ ನಿನಗೇನು ಅಸಮಾಧಾನ ಇಲ್ಲ ತಾನೆ? ನಿನಗೆ ಹುಡುಗಿ ಓಕೆನಾ? ಅಯ್ಯೋ ಅಪ್ಪ ಅಮ್ಮ, ನೀನು ಒಪ್ಪಿದ ಮೇಲೆ ನನಗೆ ಆ ಹುಡುಗಿ ಇಷ್ಟನೇ ಆಗಿದ್ದಾಳೆ. ನನಗೇನು ಅಬ್ಜೆಕ್ಷನ್ ಇಲ್ಲ. ನೀವು ಯಾವಾಗ ಹೇಳಿದ್ರು ನಾನು ಮದುವೆ ಆಗೋಕ್ಕೆ ರೆಡಿ ಇದ್ದೀನಿ. ಇವನು ಯಾವ ಸೀಮೆಯವನು, ಮದುವೆ ಅಂತ ಬಂದ್ಬಿಟ್ಟವನೆ. ಸರಿ ಗೌಡ್ರೆ, ಆಗಿದ್ರೆ ನಾವಿನ್ನು ಬರ್ತೀವಿ. ನಿಮಗೆ ಯಾವುದನ್ನು ಡೇಟ್ನ ಫೋನ್ ಮಾಡಿ ತಿಳಿಸ್ತೀನಿ ನಾನು. ಆಮೇಲೆ ಏನೂ ತಂದಿಲ್ಲ ಅಂತ ತಪ್ಪು ತಿಳ್ಕೊಬಿಡಿ. ನಮ್ಮ ಕಡೆ ಫಸ್ಟ್ ಟೈಮ್ ನೋಡೋಕ್ಕೆ ಹೋದಾಗ ಏನು ಅಂತಂದು ತಗೊಂಡೋಗೋ ಸಂಪ್ರದಾಯ ಇಲ್ಲ. ಹಾಗೆ ನಿಮ್ಮ ಮನೇಲಿ ಏನೂ ಕೂಡ ಕುಡಿಯಲ್ಲ ನಾವು. ನೆಕ್ಸ್ಟ್ ಟೈಮು ಡೇಟ್ನ ನಾವು ಬಂದೇ ಹೇಳ್ತೀವಿ, ಆವಾಗ ತಾಂಬೂಲ ಸಮೇತ ಬರ್ತೀವಿ. ಅಯ್ಯೋ ಪರವಾಗಿಲ್ಲ, ನಾವೇನು ಅಂದ್ಕೊಳ್ಳಲ್ಲ, ನಮ್ಮ ಕಡೆನೂ ಹೀಗೇನೆ. ಸರಿ ಆಗಿದ್ರೆ ನಾವಿನ್ನು ಬರ್ತೀವಿ.
ಸರಿ ಗೌಡ್ರೆ ಹೋಗ್ಬಿಟ್ಟು ಬನ್ನಿ. ಈ ಯಾವುದಕ್ಕೂ ಫೋನ್ ಮಾಡಿ ತಿಳಿಸಿ, ನಾವೆಲ್ಲ ರೆಡಿ ಮಾಡ್ಕೋತೀವಿ ಎಂಗೇಜ್ಮೆಂಟ್ಗೆ. ಸರಿ ಸರಿ, ನೀವೇನು ಜಾಸ್ತಿ ತೊಂದರೆ ತಗೋಬೇಡಿ, ನಾವು ಎಲ್ಲ ಅರೇಂಜ್ ಮಾಡ್ಕೊಂಡೇ ಬರ್ತೀವಿ. ಬರ್ತೀವಮ್ಮ. ಸರಿ ಅಮ್ಮೋರೆ. ಅಂಕಲ್ ಹೋಗಿ ಬರ್ತೀವಿ. ಸರಿ ಕಣಪ್ಪ. ಹಬ್ಬ ಹೇಗೂ ಗಂಡಿನ ಕಡೆಯವ್ರಿಗೆ ಮದ್ರಂಗಿ ಇಷ್ಟ ಆಗ್ಬಿಟ್ಲು. ಹೌದು ಮಾವಯ್ಯ. ಅಪ್ಪ ಆದರೂ ನಿಧಾನಕ್ಕೆ ಆಗ್ಬೋದಿತ್ತು ಮದುವೆನ. ಏನು ಅರ್ಜೆಂಟು? ಇಷ್ಟೊಂದು ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಾ ನೀವು? ಅಯ್ಯೋ ನಿನ್ಗೆ ಅರ್ಥ ಆಗಲ್ಲ ಮಗಳೇ, ಯಾವ್ದ್ಯಾವುದು ಯಾವ ಟೈಮ್ಗೆ ಆಗಬೇಕು ಅದೆಲ್ಲ ಆಗಿಬಿಡ್ಬೇಕು. ಸುಮ್ಮನೆ ಇರು ನೀನು. ಕರೆಕ್ಟಾಗಿ ಹೇಳಿದ್ರಿ ಮಾವಯ್ಯ. ಸರಿ ಲಕ್ಷ್ಮಿ, ನಾನು ತೋಟದ ಹತ್ರ ಹೋಗಿ ಬರ್ತೀನಿ. ಮನೇಲಿ ಅಡುಗೆ ಮಾಡಿರು, ಬಂದು ಮಧ್ಯಾಹ್ನ ಊಟ ಮಾಡ್ತೀನಿ. ಸರಿ ಕಣ್ರಿ, ಹೋಗಿ ಬನ್ನಿ. ಗೌರಿ ಬಾರಮ್ಮ, ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ. ಸರಿ ಅತ್ತೆ, ನಡೀರಿ ಮಾಡೋಣ. ಹೆಲೋ ಮದರಂಗಿ ಮಹಾರಾಣಿಯವರೇ, ಮಹಾರಾಜ ಇಷ್ಟವಾದನೆ? ನನಗೆ ಇಷ್ಟ ಆದ್ರೇನು ಕಷ್ಟ ಆದ್ರೇನು, ನೀವು ಗಂಟಾಕ್ಬೇಕು ಅಂತ ನಿಂತಿದ್ಮೇಲೆ ಅದನ್ನೇ ಮಾಡ್ತಿದ್ದೀರಲ್ಲ, ನನಗಂತೂ ಫುಲ್ ಖುಷಿ. ಅತ್ತೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಹೋಗೆಲ್ಲೆ, ನಿನ್ನ ಯಾರೇ ಕೇಳಿದ್ದು ಇದು ಸರಿನಾ ತಪ್ಪಾ ಅಂತ? ಚೆಕ್ ನಿಮ್ಮ ಹತ್ರ ಮಾತಾಡಿ ಏನು ಯೂಸ್ ಇಲ್ಲ. ಗೊತ್ತು ತಾನೆ ಏನು ಯೂಸ್ ಇಲ್ಲ ಅಂತ. ಹೋಯ್ತಾ ಇದೆ. ಛೇ, ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮದರಂಗಿನ ಗಂಡಿನ ಕಡೆಯವರು ಒಪ್ಕೊಂಡಾಯ್ತು. ಇನ್ನೇನಿದ್ರು ಎಂಗೇಜ್ಮೆಂಟು ಮದುವೆ, ಎರಡೇ ಸ್ಟೆಪ್ ಇರೋದು. ಅಲ್ಲಿವರೆಗೂ ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ಎಲ್ಲೋಗಕ್ಕೂ ಬಿಡಲ್ಲ ಇವಳನ್ನ. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.